ಹಾಯ್ ಹಲೋ ವಿದ್ಯಾರ್ಥಿಗಳೇ. ಗಣೇಶ್ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅವಾಗವಾಗ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇರ್ತೀನಿ, ಯಾಕಂತಂದರೆ ಟಚಲ್ಲಿ ಇರೋಣ ನಾವು ನೀವು. ಯಾವಾಗಲೂ ಕೂಡ ಇದೇ ರೀತಿ ಇರೋಣ ಅಂತಂದು. ಏನೇ ಆಗಲಿ, ಈಗ ರಿಸಲ್ಟ್ ಬಂದಾಗ ಎಲ್ಲ ಹುಡುಗರು ಕೂಡ ಕ್ವಶನ್ಸ್ ಇರ್ತದೆ, ಯಾವಾಗ ರಿಸಲ್ಟ್ ಬರ್ತದೆ ಅಂತಂದು. ಯಾಕಂದರೆ ಎಕ್ಸಾಮಿನೇಷನ್ ಅಂದರೆ ನಮ್ಮದು ಥಿಯರಿ ಎಕ್ಸಾಮ್ ಮುಗಿದು ಒಂದೊಂದು ತಿಂಗಳು ಆಗ್ತಾ ಬಂತು. ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಕೆಲವೊಂದಿಷ್ಟು ಹುಡುಗರು ಒಂದು ತಿಂಗಳ ಮೇಲೆ ಆಯಿತು, 1.5 ತಿಂಗಳು ಆಗ್ಬಂತು ಕೆಲವೊಬ್ಬರಿಗೆ. ಅದೇನೇ ಆಗಲಿ, ರಿಸಲ್ಟ್ ಯಾವಾಗ ಬರ್ತದೆ ಅದ್ರ ಬಗ್ಗೆ ಮಾತಾಡೋದಂತಂದರೆ, ಯಾರಿಗೆ ಬಂದದ್ರೆ ಈಗ ರಿಸಲ್ಟ್ ಇರೋದು ನಿಮಗೆ ಗೊತ್ತಿದೆ. ಸೆಕೆಂಡ್ ಸೆಮ್ ಆ್ಯಂಡ್ 4th ಸೆಮ್ ಆ್ಯಂಡ್ 6th ಸೆಮ್ ಆ್ಯಂಡ್ 4th ಇಯರ್ ಆ್ಯಂಡ್ ಅದ್ರ ಜೊತೆಗೆ ಕೂಡ ನಿಮಗೂ ಕೂಡ ಹೇಳಬೇಕಾಗ್ತದೆ 5th ಸೆಮ್ ಮೇನ್ ಎಕ್ಸಾಮ್. ಹೌದಲ್ವಾ? ಆ್ಯಂಡ್ ಅದೇ ರೀತಿಯಾಗಿ ಎಲ್ಲ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ಸ್, ಎಲ್ಲ ಸಪ್ಲಿಮೆಂಟ್ರಿ ಹೇಳ್ತಾ ಇದ್ದೀನಿ, ಅವು ಎಲ್ಲರದು ಕೂಡ ಎಕ್ಸಾಮಿನೇಷನ್ ಆಗಿದೆ. ಥಿಯರಿ ಎಕ್ಸಾಮ್ ಆಗಿದೆ ಆ್ಯಂಡ್ ಪ್ರಾಕ್ಟಿಕಲ್ ಕೂಡ ಟುಡೇ ನಿಮ್ಗಳಿಗೆ ಗೊತ್ತಿದೆ February 5. ನಾವು ಅಂದ್ಕೊಂಡಾಗೆ ಏನು ಲಾಸ್ಟ್ ಡೇಟ್ ಕೊಟ್ಟಿತ್ತು ಯೂನಿವರ್ಸಿಟಿ, ಅಂದರೆ ನಮ್ಮದು RGHS ಏನು ಲಾಸ್ಟ್ ಡೇಟ್ ಕೊಟ್ಟಿತ್ತು 5ನೇ ತಾರೀಕು ಫೆಬ್ರವರಿಗೆ 5ಕ್ಕೆ ಏನಿತ್ತು ಲಾಸ್ಟ್ ಡೇಟ್ ಇತ್ತು. ಇವತ್ತು ಕೊನೆ ದಿವಸ. ಕೆಲವೊಂದಿಷ್ಟು ಕ್ವಶನ್ಸ್ ಇನ್ನೂ ಕೂಡ ನಮ್ಗೆ ಹಂಗೆ ಉಳಿತವೆ. ಯಾಕೆ ಅಂತಂದರೆ ಇಷ್ಟೊಂದು ಡಿಲೇ ಆಗ್ತದ ಅಂತಂದು. ಆ್ಯಕ್ಚುಲಿ ನಮ್ಮ ಯೂನಿವರ್ಸಿಟಿ ನೋಡಿದರೆ ಸ್ಪೀಡ್ ಅಂತಲೇ ಹೇಳ್ಬೋದು. ಯಾಕೆ ಸ್ಪೀಡ್ ಅಂತ ಹೇಳ್ತೀನಿ ಅಂತಂತಂದರೆ, ಬಟ್ ನಿಮ್ಮದು ಕೋರ್ಸ್ ಕಂಪ್ಲೀಷನ್ ಆಗೋದು ಡಿಲೇ ಆಗುತ್ತೆ, ಬಟ್ ರಿಸಲ್ಟ್ ಈ ಟೈಮೆಲ್ಲ ಬೇಗ ಆಗ್ತದೆ. ಯಾಕೆ ಅಂತಂದರೆ ನಮ್ಮ ಯೂನಿವರ್ಸಿಟಿ ಒಳಗೆ ಭಾಳಷ್ಟು ಏನಾಗ್ತದೆ ಅಂದರೆ ಕೋರ್ಸಸ್ಗಳಿರೋ ಕಾರಣ ಬೇಗನೆ ಮಾಡಿ ಮುಗಿಸ್ಲೇಬೇಕು ಅವರು. ಈ ಟೈಮ್ ಒಳಗೆ ಲಿಮಿಟೆಡ್ ಇರ್ತದೆ, ಆ ಟೈಮ್ ಒಳಗೆ ಮುಗಿಸ್ಲೇಬೇಕು. ಯಾಕಂದರೆ ಮತ್ತೆ ನೆಕ್ಸ್ಟ್ ಆಗ ಮತ್ತೊಂದು ಯಾವುದಾದ್ರು ಕೋರ್ಸ್ ರೆಡಿ ಇರ್ತದೆ. ಇವಾಗ ನಮ್ಮ ನರ್ಸಿಂಗ್ ಇದು ಮುಗಿಯೋಷ್ಟರೆ ಮತ್ತೆ ಬೇರೆ MBBS ಸ್ಟಾರ್ಟ್ ಆಗಿರ್ಬೋದು, ಅಥವಾ HS BPTO ಅಥವಾ ಆಯುಷನೋ, ಇದೇ ರೀತಿಯಾಗಿ ಬೇರೆ ಅದರಲ್ಲೂ ಕೂಡ ನಮ್ದು ಏನಿದೆ ಅಂತಂದರೆ ಓನ್ಲಿ UG ಅಷ್ಟೆಲ್ಲ PGನೂ ಕೂಡ ಇವರೇ ಮೇಂಟೆನೆನ್ಸ್ ಮಾಡೋ ಕಾರಣ ಭಾಳಷ್ಟು ಸ್ಪೀಡಾಗಿ ಹೋಗ್ತದೆ ಕೆಲಸ. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಹೆಂಗಪ್ಪ ಆಗ್ತದೆ, ಬಟ್ ಇಂಜಿನಿಯರಿಂಗ್ ಇನ್ನೂ ಕೂಡ ಸ್ಪೀಡ್ ಇದೆ ಬಿಡಿ. ನಮಗಿಂತಲೂ ಇಂಜಿನಿಯರಿಂಗು ಇನ್ನೂ ಕೂಡ ಸ್ಪೀಡು, ಹೆವಿ ಸ್ಪೀಡ್ ಅವ್ರು ಮಾತ್ರ. ಏನೇ ಆಗಲಿ, ನಮ್ಮದು ಕೋರ್ಸ್ ಕಂಪ್ಲೀಷನ್ ಡಿಲೇ ಆಗ್ತದೆ, ರಿಸಲ್ಟ್ ಸ್ಪೀಡ್ ಬರ್ತಂತ ಹೇಳಿದೆ. ಅಂದಾಗೆ ಮೊದಲು ನಮ್ಮ BS ನರ್ಸಿಂಗ್ ರಿಸಲ್ಟ್ ಬರಲಿಕ್ಕಂತ ಮುಂಚೆಕ್ಕೆ ಮೊದಲು ಏನಪ್ಪ ಅಂತಂದರೆ MSc ನರ್ಸಿಂಗ್ ರಿಸಲ್ಟ್ ಅಂತ ಏನು ಕಾಣಿಸ್ತಿದೆ, MSc ನರ್ಸಿಂಗ್ ಅವ್ರದ್ದು ರಿಸಲ್ಟ್ ಬರಬೇಕು. ಅದು ಬಂದಾದ ನಂತರ ಒಂದು 2 ಡೇಸ್ ಮೇಲೆ ನಮ್ಮದು ರಿಸಲ್ಟ್ ಬರ್ತದೆ. ಅಂದರೆ ಇನ್ನೂ ಕೂಡ ಇವ್ಯಾಲ್ಯೂಯೇಷನ್ ಚೆಕ್ಔಟ್ ಮಾಡೋದು ಭಾಳಷ್ಟು ಇದ್ದಾವೆ. ನಮ್ಮದು ಕೂಡ ಮುಗಿತದೆ, ಬೇಗನೆ ಮುಗಿತದೆ. ಯಾಕಂದರೆ ಪ್ರಾಕ್ಟಿಕಲ್ ಮುಗಿದಾದ್ಮೇಲೆ ಎಲ್ಲ ಟೀಚರ್ಸು ಕೂಡ ಏನಾಗ್ತಾರೆ ಅಂತಂದರೆ ಜಾಯ್ನ್ ಆಗ್ತಾರೆ. ಇನ್ನೂ ಕೂಡ ಇವ್ಯಾಲ್ಯೂಯೇಷನ್ ಕಾಂಪಿಟೇಷನ್ ಆಗೋ ಉಳಿದಿತ್ತಂದರೆ ಅಲಾಟೆಡ್ ಮಾಡಿರ್ತಾರಲ್ವ ಯೂನಿವರ್ಸಿಟಿ ಅವರು, ಬೇಗನೆ ಮುಗಿಸ್ಕೊತಾರೆ. ಈಗಾಗಲೇ 5th ಇವತ್ತು ಡೇಟು. ಅಂದರೆ 6th 7th ಇನ್ನೂ ಒಂದು 2 ಡೇಸ್ ಆಗಿಬಿಟ್ರೆ ಏನಪ್ಪ ಆಯಿತು, ಈ 1 ವೀಕ್ ಮುಗಿದೋಗ್ಬಿಡ್ತು ಫೆಬ್ರವರಿ. ನಾವು ಅಂದ್ಕೊಂಡಂಗೆ ಸೆಕೆಂಡ್ ವೀಕ್ ಏನಪ್ಪ ಅಂತಂದರೆ ಬರುತ್ತೆ ಅಂತ, February 2nd ವೀಕ್ ಎಕ್ಸ್ಪೆಕ್ಟೆಡ್. ನಾವು ಕೂಡ ಏನು ಮಾಡ್ತಿದ್ವಿ ಅಂದರೆ ಸೆಕೆಂಡ್ ವೀಕ್ನೇ ಮಾಡ್ತಾಯಿದ್ವಿ. 13, 14 ಈ ರೇಂಜಿಗೆ ಹೋಗಬಹುದು. ನೋಡೋಣ, ಡೇಟ್ ಕನ್ಫರ್ಮೇಷನ್ ಹೇಳ್ತಿಲ್ಲ ನಾನು, ಬಟ್ ಸೆಕೆಂಡ್ ವೀಕ್ ಎಂಡಿಂಗ್ ಆಗಬಹುದು, ಈ ಚಾನ್ಸಸ್ ಇದೆ. ಏನೇ ಆಗಲಿ 10 ಮೇಲೇ ರಿಸಲ್ಟ್ ಬರ್ತದೆ. ಅವು ಸ್ವಲ್ಪ ಬೇಗ ಅಂತ ಬರಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ MSc ನರ್ಸಿಂಗ್ ರಿಸಲ್ಟ್ ಇನ್ನೂ ಕೂಡ ಬಂದಿಲ್ಲ. MSc ನರ್ಸಿಂಗ್ ರಿಸಲ್ಟ್ ಬಂದರೆ ಒಂದು 2 ಡೇಸ್ 3 ಡೇಸಲ್ಲಿ ಎಕ್ಸ್ಪೆಕ್ಟೇಷನ್ ನಾವು ಮಾಡ್ತೀವಿ. ಅಥವಾ ನೆಕ್ಸ್ಟ್ ಡೇ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ. MSc ನರ್ಸಿಂಗ್ ರಿಸಲ್ಟ್ ಬರ್ದೇ ನಮಗೆ ಬರ್ತಂತಂದರೆ ಅದು ಸ್ವಲ್ಪ ದಡ್ತಾನೆ, ಇನ್ನೂ ಕೂಡ ಬರಲ್ಲ. ನಮ್ಮ ಯೂನಿವರ್ಸಿಟಿ ಅವರು MSc ನರ್ಸಿಂಗ್ಗೆ ಫಸ್ಟ್ ರಿಸಲ್ಟ್ ಬಿಡ್ತಾರೆ. ಆ್ಯಂಡ್ ಇವಾಗಲೂ ಕೂಡ ನಿಮ್ಗೆ ಗೊತ್ತಿರುವಾಗಿ ವರ್ಷವೂ ಕೂಡ ವೆಬ್ಸೈಟ್ ಬಿಸಿ ಬರ್ತದಲ್ವ ಬಿಟ್ಟಾಗ. ಅವಾಗ ಏನಾಗ್ತದೆ, ನಮ್ಮ ಯೂನಿವರ್ಸಿಟಿಯವರು ಒಂದು ಕೆಲಸ ಮಾಡ್ತಾರೆ, ಈಗ ಎಲ್ಲರದು ಕೂಡ ಬಿಡಲ್ಲ. ಬಿಟ್ಟರೆ ಏನು ಮಾಡ್ಬೋದು, ಮೊದಲು 4th ಇಯರ್ ಸ್ಟೂಡೆಂಟ್ ಬಿಡ್ಬೋದು, ಅಥವಾ ಕೆಲವೊಂದಿಷ್ಟು ಸೆಮ್ಮು, ಎಲ್ಲ ಸ್ಟೂಡೆಂಟ್ ಅಲ್ಲ, ಕೆಲವೊಂದಿಷ್ಟು ಸೆಮ್ದು ರಿಸಲ್ಟ್ ಬಿಟ್ಟು ನೆಕ್ಸ್ಟ್ ಡೇ ಬಿಡ್ಬೋದು. ಅಂದರೆ 2 ಡೇಸ್ ಆಗಿ ರಿಸಲ್ಟ್ ಬರೋ ಚಾನ್ಸಸ್ ಕೂಡ ಇರ್ತದೆ. ಈ ರೀತಿ ಪ್ಲ್ಯಾನ್ ಇರ್ತದೆ. ಏನೇ ಆಗಲಿ ತಿಳ್ಕೊತೀನಿ. ಇನ್ಮೇಲೆ ನಾನು ಏನೇನಿದ್ರು ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ವಾಟ್ಸಪ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಕೂಡ ಗೊತ್ತಿರುವಾಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಜಸ್ಟ್ ಇವತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಓವರ್ ಆಗಿದೆ, ಇವತ್ತೆಲ್ಲ ಕೂಡ ಡೇಟ್ ಕ್ಲೋಸ್ ಆಗಿದೆ. ಏನಾದರೂ ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳಾಗಿತ್ತು ಅಂದರೆ ಕಾಲೇಜ್ನವ್ರು ಏನು ಮಾಡ್ತಾರೆ, ಅಂದರೆ ಮಿಸ್ಟೇಕ್ಸ್ಗಳಾದಾಗ ಯೂನಿವರ್ಸಿಟಿಗೆ ಮೇಲ್ ಮಾಡಿಬಿಟ್ಟು ಅನದರ್ 1 or 2 ಡೇಸ್ ಚಾನ್ಸಸ್ ತೊಗೊಂಡ್ಬಿಟ್ಟು, ಅದೇನು ಅಂದರೆ ಅದನ್ನೇನು ಜಾಸ್ತಿ ಏನು ಕನ್ಸಿಡರ್ ಆಗೋಲ್ಲ. ಮತ್ತೆ 2 ಡೇಸ್ ಮುಂದಕ್ಕೆ ಅದೇನಿಲ್ಲ. 1-2 ಕಾಲೇಜಸ್ ಏನಾದರೂ ಆ ರೀತಿ ರಾಂಗ್ ಆಗಿತ್ತಂದರೆ ಮೇಲ್ ಮಾಡಿಬಿಟ್ಟು ಲೆಟ್ರ್ ಕೊಟ್ಬಿಟ್ಟು ಏನು ಮಾಡ್ತಾರೆ, ಆದಷ್ಟು ಬೇಗನೆ ಸಾಲ್ವ್ ಮಾಡ್ಕೊತಾರೆ. ಅದೇನು ಅಷ್ಟೇನು ಫರ್ಕ್ ಬೀಳಲ್ಲ ನಮಗೆ ರಿಸಲ್ಟ್ಗೆ, ಆಯಿತಾ. 1-2 ಕಾಲೇಜ್ದು ಅದೇನು ಸಾಲ್ವ್ ಮಾಡೋಕ್ಕೆ ಯೂನಿವರ್ಸಿಟಿಯವರು ಏನು ದೊಡ್ಡ ಕೆಲಸ ಅಲ್ಲ. ಏನಾಗಲಿ, ಎಕ್ಸ್ಪೆಕ್ಟೇಷನ್ ವಿತಿನ್ ಇನ್ನೂ ಕೂಡ ಒಂದು 7 to 10 ಡೇಸ್ ಹೇಳ್ತಾ ಇರೋಗೆ 7 to 10 ಡೇಸ್ ಒಳಗಡೆ ನಿಮ್ಮ ರಿಸಲ್ಟ್ ಬರ್ಬೋದು. ನೋಡೋಣ ಅಂತ. ಬಿಡೋಕ್ಕಿಂತ ಮುಂಚೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ತದ, ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ, ಬೇಡ. ಸರಿ ಕಣ್ರು, ಜಾಸ್ತಿ ಪದೇ ಕೇಳ್ಕೊಬೇಡ್ರಿ. ಯಾಕಂದರೆ ನಾವು ಕೂಡ ಏನಾದರೂ ನಿಮ್ಮ ಮೆಸೇಜ್ ಆಗ್ತಾ ಹೋದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಮೊದಲೇ ಡಿಪ್ರೆಷನಲ್ಲಿ ಇರ್ತಾರೆ. ಅಂದರೆ ಸಿಕ್ಕಾಪಟ್ಟೆ ರಿಸಲ್ಟ್ ಬರೋರು ಕೂಡ ಒಂಥರ ಮೈಂಡ್ಸೆಟ್. ನಾವು ಮತ್ತೆ ಮೆಸೇಜ್ ಹಾಕಿ ಸ್ಟಾರ್ಟ್ ಮಾಡಿಬಿಟ್ರೆ ನಿಮ್ಗೇನಾಗುತ್ತೆ, ಇನ್ನೂ ಕೂಡ ಮತ್ತೆ ಫ್ರಸ್ಟ್ರೇಷನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಹಂಗಾಗಿ ನಾನು ಅಂದ್ಕೊಂಡ್ಬಿಟ್ಟಿದ್ದೇನೆ ಅಂತಂದರೆ ರಿಸಲ್ಟ್ ಇನ್ಫಾರ್ಮೇಷನ್ ಸಿಕ್ಕರೆ ಬಿಟ್ಟರೆ ಗೊತ್ತಾಗುತ್ತಂದರೆ ಬಿಫೋರ್ 1 hour or 2 hour ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ
ಮತ್ತು ಒನ್ ಡೇ ವೇಸ್ಟ್ ಎಲ್ಲನೂ ಕೂಡ ಏನು ಮಾಡ್ತಾರೆ, ಡಿಪ್ರೆಷನ್ ಮೂಡಲ್ಲಿ ಹೋಗ್ಬಿಡ್ತಾರೆ. ಸೊ ಆ ಥರ ಮಾಡೋದು ಬೇಡ. ಏನೇ ಆಗಲಿ ಇನ್ಫಾರ್ಮೇಷನ್ ಕೊಡ್ತೀನಿ, ವರಿ ಬೇಡ. ಬಿಡೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟೇ ಕೊಡ್ತೀನಿ. ವಾಟ್ಸಪ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಕೂಡ ಇದೆ, ಜಾಯ್ನ್ ಆಗಿ. ಥ್ಯಾಂಕ್ ಯು, ಬಾಯ್.